ಮಕರ ಸಂಕ್ರಮಣ, ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ. ಇವತ್ತಿನಿಂದ ಉತ್ತರಾಯಣ ಅಂತ ಕರಿತೀವಿ ನಾವು ಸಾಧಾರಣವಾಗಿ. ಇವತ್ತಿನಿಂದ ಮೊನ್ನೆ ನೋಡಿ ವೈಕುಂಠ ಏಕಾದಶಿ ಆಯಿತು, ಇವತ್ತು ಪ್ರಯಾಗರಾಜ್, ಬಹಳ ಅತ್ಯದ್ಭುತ ದಿನಗಳು. ಆಮೇಲೆ ಹಿಂದೂ ಧರ್ಮದಲ್ಲಿರುವಷ್ಟು ಹಬ್ಬ ಹರಿದಿನಗಳು ಯಾವುದಿಲ್ಲ. ಆಮೇಲೆ ಅದರ ಜೊತೆಗೆ ಈ ಹಬ್ಬ ಹರಿದಿನಗಳ ಜೊತೆಗೆ ನಮ್ಮಲ್ಲಿ ಲಿಂಗಾಯತರು ಬೇರೆ, ಒಕ್ಕಲಿಗರು ಬೇರೆ, ಅಂದ್ರೆ ಎಲ್ಲವೂ ಒಂದೇ ಬಂಚು. ಅವರವರ ಹಬ್ಬಗಳು ಮತ್ತೊಂದು ಬೇರೆ. ನಾನು ಯಾವತ್ತೂ ಅದನ್ನ ಹೇಳಲಿಕ್ಕಿದೆ. ಈ ಜಾತಿ ಅಂತ ಬಂದಾಗ ಒಂದು ಮಾತು ಹೇಳಲಿಕ್ಕಿದೆ. ನಾನು ಯಾವತ್ತೇನು ಗೊತ್ತಾ, ಈ ವಿಧ ವಿಧವಾದ ಜಾತಿಗಳಿದ್ದ ಕಾರಣಕ್ಕಾಗಿ ಭಾರತ ಇನ್ನೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ಉಳಿದಿದೆ. ಹಾಗಂತ ಅಸಮಾನತೆ ಹೋಗ್ಬೇಕು, ಏನು ಸಮಾನತೆ ಇರಬೇಕು, ಅಸಮಾನತೆ ಇರಬಾರ್ದು. ಯಾಕೆಂತ ನಾನು ಪದೇ ನನಗೆ ಅನಿಸಿದ್ದು, ಈಗ ನಾವು ಬಂಟ್ ಸಮುದಾಯಕ್ಕೆ ಸೇರಿದಂಥವ್ರು ಬಿಟ್ಕೊಳ್ಳಿ, ಆಸ್ ಎ ಹಿಂದೂ ಬಂಟ್ ಸಮುದಾಯಕ್ಕೆ ಸೇರಿದವರು, ನಾವು ಬ್ರಾಹ್ಮಣರ ಮನೆಗೆ ಮದುವೆಗೆ ಹೋಗ್ತೀವಿ, ಅಥವಾ ಲಿಂಗಾಯತರ ಮದುವೆಗೆ ಹೋಗ್ತೀವಿ, ಕುರುಬರ ಮದುವೆಗೆ ಹೋಗ್ತೀವಿ, ದಲಿತರ ಮದುವೆಗೆ ಹೋಗ್ತೀವಿ. ಆಮೇಲೆ ಬೇರೆ ಬೇರೆ ಒಂದೊಂದು ರೀತಿ. ನಾನು ಕುರುಬರ ಮದುವೆಗೆ ಹೋಗಿದ್ದೆ. ಅಲ್ಲಿ ಅವರು ಇದು ಒಂದು ಕಟ್ಟಬೇಕು ಅವ್ರಿಗೆ, ಎಸ್ಪೆಷಲಿ ಇದು ಬೇಕೇ ಬೇಕು ಅಂತಿರ್ತಾರೆ. ನಿಮಗೆ ಎಲ್ಲ ಒಂದೇ ತರ ಆದ್ರೆ ಮಜಾ ಇರಲ್ಲ. ಅದೆಲ್ಲ ಇರ್ತದೆ. ಆಮೇಲೆ ನಮ್ಮಲ್ಲಿ ಬಣ್ಸ್ ಅಥವಾ ಮಂಗಳೂರು ಭಾಗದಲ್ಲಿ ಒಡ್ಡಿ ಉಂಗಿಲ ಅಂತ ಕರೀತಾರೆ, ಅಕ್ರಾಸ್ ಆಗಿರುವಂತ ಉಂಗಿಲ. ಇವನ್ ಅದನ್ನ ಈಗ ಐಶ್ವರ್ಯ ಇದಾರಲ್ಲ ಅವರು ಹಾಕೋತಾರೆ. ಕೆಲವೆಲ್ಲ ವಿಶೇಷತೆಗಳು. ಆಮೇಲೆ ಕೆಲವು ಈ ಹಳದಿ ದಂಟಲ್ಲೇ ಕಟ್ಟಬೇಕು ಅಂತಿರುತ್ತೆ, ಕೆಲವು ಕರಿಮಣಿ ಇರಬೇಕು ಅಂತಿರುತ್ತೆ, ಕೆಲವುದ್ರಲ್ಲಿ 2 ಇದ್ರ ತರ ಇರಬೇಕು, ಸಿಂಗಲ್ ಇರಬೇಕು. ಇದೆಲ್ಲ ಎಂತ. ಸೊ ಹಾಗಾಗಿ ನಮ್ಮ ಭಾರತವನ್ನು ಯಾರಿಗೂ ನಾಶ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವು ಏನು ಗೊತ್ತಿಲ್ಲ, ಸಮಟೈಮ್ಸ್ ಏನು ಗೊತ್ತಿಲ್ಲದೆ ಇದ್ದಿರ್ಬೋದು, ಇಲ್ಲಪ್ಪ ಹಿರಿಯರು ಏನು ಹಾಕ್ಕೊಟ್ಟಿದ್ದಾರೆ ಅದನ್ನು ಅಂತೇಳಿ. ಈಗ ಪ್ರಯಾಗರಾಜ್ ವಿಚಾರಣೆ ತಗೊಳ್ಳಿ. ಸಮುದ್ರ ಮಥನ ಸಂದರ್ಭದಲ್ಲಿ ಅಮೃತ ಉಕ್ಕಿ ಬಂದಾಗ 4 ಹನಿಗಳು ಬಿದ್ದೋಯ್ತು ಇಂತಿಂಥ ಜಾಗದಲ್ಲಿ. ಈ ಜಾಗಕ್ಕೆ ಈ ಸಂದರ್ಭಗಳಿಗೆ ಬಂದಾಗ ಅದು ಬಹಳ ಪವಿತ್ರವಾಗುತ್ತೆ ಅಂತೇಳಿ. ಬನ್ನಿ, ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ಸಂಭ್ರಮ. ಚುಮು ಚಳಿಯಲ್ಲಿ ಸಂಗಮದಲ್ಲಿ ಶಾಹಿ ಸ್ನಾನ. ಮೊದಲ ಶಾಹಿ ಸ್ನಾನದಲ್ಲಿ ಮಿಂದೆದ್ದ ಯಾತ್ರಿಗಳು. ಸಂಗಮದಲ್ಲಿ ಸರ್ಕಾರದಿಂದ ಬೋಟ್ ಆಂಬ್ಯುಲೆನ್ಸ್ ವ್ಯವಸ್ಥೆ. ಪುಣ್ಯಭೂಮಿಯಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್. ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲೂ ಏನಾಗ್ಬಿಡುತ್ತೋ ಸಮುದ್ರಕ್ಕೆ ಹೋದ್ರೆ ಅಂತ ಏನು ಸಮಸ್ಯೆಗಳಿಲ್ಲ. ಹಿಂದೂಗಳ ಪಾಲಿನ ಅತಿ ದೊಡ್ಡ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಶಾಹಿ ಸ್ನಾನಕ್ಕೆ ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಭಕ್ತರು ಹರಿದು ಬಂದಿದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಪುಣ್ಯ ನೆಲದಿಂದ ನಿಮ್ಮ ರಿಪಬ್ಲಿಕಾಣ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ಕಣ್ಣಾಯಿಸಿದ್ರು ಭಕ್ತ ಸಾಗರ. ಎಲ್ಲಿ ನೋಡಿದ್ರೂ ಕೇಸರಿ ಧ್ವಜಗಳ ಹಾರಾಟ, ಡಮರುಗ ಸದ್ದು, ಭಕ್ತರಿಂದ ಜಯಘೋಷ, ಹರ ಹರ ಮಹಾದೇವ್ ಘೋಷಣೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಶಾಹಿ ಸ್ನಾನಕ್ಕೆ ಭಕ್ತ ಸಾಗರ. ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಪುಣ್ಯ ಸ್ನಾನ. ಕೋಟಿ ಕೋಟಿ ಹೃದಯಗಳು ಹಲವಾರು ವರ್ಷಗಳಿಂದ ಕಾದು ಕುಳಿತಿದ್ದ ಮಹಾಕುಂಭಮೇಳಕ್ಕೆ ವೈಭವದ ಚಾಲನೆ ಸಿಕ್ಕಿದೆ. 144 ವರ್ಷಗಳಿಗೆ ಒಮ್ಮೆ ಜರುಗುವ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮೊದಲ ಶಾಹಿ ಸ್ನಾನಕ್ಕೆ ಸಾಧು ಸಂತರು ಭಕ್ತ ಸಾಗರವೇ ಹರಿದು ಬಂದಿದೆ. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಭಕ್ತರು ಹರಿದು ಬಂದಿದ್ದಾರೆ. ಶಾಹಿ ಸ್ನಾನ ಮಾಡಿದ್ದಾರೆ. ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆದು ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ಇದೆ. ಆಧ್ಯಾತ್ಮಿಕ ಮಹಾಸಾಗರದಲ್ಲಿ ಭಕ್ತಿ ಭಾವದ ಸ್ನಾನದ ಜೊತೆಗೆ ಭಕ್ತರು ಶಾಹಿ ಸ್ನಾನ ಮಾಡಲು ಕಾತುರರಾಗಿದ್ದಾರೆ. ಇಂದು ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮೊದಲ ಶಾಹಿ ಸ್ನಾನ ನಡೆಯಿತು. ಸಂಗಮದಲ್ಲಿ ಮೊದಲು ನಾಗಸಾಧುಗಳ ಸ್ನಾನದ ಬಳಿಕ ಅಸಂಖ್ಯಾತ ಭಕ್ತರು ನದಿಯಲ್ಲಿ ಮಿಂದೆದ್ರು. ಪುಣ್ಯ ಸ್ನಾನಕ್ಕೋಸ್ಕರ ಸುಮಾರು 25ರಿಂದ 30 ಘಾಟ್ ನಿರ್ಮಿಸಲಾಗಿದೆ. ಪುಣ್ಯ ನೆಲದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಿದೆ. ಕಲ್ಪವಾಸ ವ್ರತದಲ್ಲಿರುವ ಭಕ್ತರು ಸಂಗಮದಲ್ಲಿ ಮಿಂದೆದ್ರು. ತ್ರಿವೇಣಿ ಸಂಗಮದಲ್ಲಿ ಅಸಂಖ್ಯಾತ ಭಕ್ತರು ಪುಣ್ಯ ಸ್ನಾನ ಮಾಡಿ ಕೃತಾರ್ಥರಾದರು. ರಂಜಿತ್ ಶಿರಿಯಾರ್, ಉತ್ತರ ಪ್ರದೇಶ, ರಿಪಬ್ಲಿಕ್ ಕನ್ನಡ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶ್ರೀಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್ ಮತ್ತು ಕೃಷ್ಣ ನಮ್ಮ ಕ್ಯಾಮರಾಮನ್ ಕೂಡ ಅಲ್ಲಿಗೆ ಹೋಗಿದ್ದಾರೆ. ರಂಜಿತ್, ಫಸ್ಟ್ ನಿಮ್ಮ ಸ್ನಾನ ಆಯ್ತಾ ಅದೇ ಹೇಳಿ. ಹೇಗಾಗಬೇಕು ಅಂತಂದ್ರೆ ಈ ವರ್ಷ ಫುಲ್ ಚಾನಲ್ ಎಲ್ಲ ಫುಲ್ ಜಿಗ್ ಆಗಬೇಕು, ಆ ಥರ ಸ್ನಾನ ಮಾಡಿರ್ಬೇಕು. ಆಮೇಲೆ ಹೆಂಗಿದೆ ಎಲ್ಲ ನಾಗಾ ಸಾಧುಗಳು ಫಸ್ಟ್ ಸ್ನಾನ ಮಾಡೋದು ಮತ್ತೊಂದು ಅಂತೇಳಿ ನಿಮಗೂ ಕೂಡ ಒಂದು ಅಪೂರ್ವವಾದಂಥ ಅವಕಾಶ. ನಿಮಗೆ 144 ವರ್ಷಗಳ ನಂತರ ನಾನು ಅದನ್ನು ಹೇಳ್ತಾ ಇದ್ದೆ, ಇಂಥ ಅವಕಾಶಗಳು ಸಿಗೋದಿಲ್ಲ ಅಂತೇಳಿ. ಓಕೆ, ಎಸ್, ಓವರ್ ಟು ಯು. ಖಂಡಿತ ಜಯಪ್ರಕಾಶ್ ಶೆಟ್ರೆ, ನಮ್ಮ ಸ್ನಾನ ಇನ್ನೂ ಆಗಿಲ್ಲ ಜಯಪ್ರಕಾಶ್ ಶೆಟ್ಟಿ. ಶಾಹಿ ಸ್ನಾನ ಮಾಡಬೇಕು ನಾವು. ಬೆಳಗ್ಗೆಯಿಂದಲೂ ಕೂಡ ಜನರಿಗೆ ನಾವು ಶಾಹಿ ಸ್ನಾನ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ನೋಡಿ ಜಯಪ್ರಕಾಶ್ ಶೆಟ್ರೆ, ಇವರೆಲ್ಲರೂ ಕೂಡ ಬೆಳಿಗ್ಗೆ ಶಾಹಿ ಸ್ನಾನ ಆಗಿ ಈಗ ತಮ್ಮ ಅಖಾಡಗಳತ್ತ ಹೋಗ್ತಾ ಇರುವಂತ ಸಾಧು ಸಂತರುಗಳು. ಬೆಳಿಗ್ಗೆ ಪೂಜೆ ಪುನಸ್ಕಾರ ಜಪತಪಗಳೊಂದಿಗೆ ಜನ ಏನು ಈ ವ್ರತದಲ್ಲಿದ್ದವರು ಅವರು ಶಾಹಿ ಸ್ನಾನ ಮಾಡಿ ಈಗ ತಮ್ಮ ಅಖಾಡಗಳಿಗೆ ಹೋಗ್ತಿರೋದು, ಅದು ತಮ್ಮ ಗುರುಗಳ ಜೊತೆಗೆ. ಗುರುಜರ್ ಏಕ್ ಭಜನ್ राम राम हरे हरे। जय श्री गुरु महाराज की, जय श्री गुरु महाराज की, जय श्री गुरु महाराज की। प्रयागराज की कुंभ स्नान महास्नान की, प्रयागराज कुंभ स्नान की, प्रयागराज कुंभ स्नान की, को आज के आनंद महोत्सव की, चारू संप्रदाय की, चारू धाम की, गो माता की, परापर ब्रह्म पुरुषोत्तम ओंकार भगवान की, बलिया वृंदावन बिहारी लाल की, वृषभानु नंदिनी की, बरसाने वाली की, नंद लाला की, वृंदा रानी की, महारानी की, राधा रानी की। जय जय श्री राधे। परापर ब्रह्म पुरुषोत्तम ओंकार भगवान की, ठाकुर श्री सीताराम दास ओंकार नाथ जी की, त्रिदंडी स्वामी परांकुश रामानुजी और भगवान की, परापर ब्रह्म पुरुषोत्तम ओंकार भगवान की। सनातन हिंदू धर्म की, सनातन हिंदू धर्म की, सनातन हिंदू धर्म की। भारत माता की, भारत माता की, भारत माता की। गंगा मैया की, जमुना मैया की, सरस्वती मैया की, आज के आनंद महोत्सव की। त्रिदंडी स्वामी परांकुश रामानुजी और भगवान की, त्रिदंडी स्वामी परांकुश रामानुजी और भगवान की, त्रिदंडी स्वामी परांकुश रामानुजी और भगवान की। रामानुज ब्रह्मानंदे हरि हरि बोल। निताय गौर ब्रह्मानंदे हरि बोल। सीताराम ब्रह्मानंदे हरि बोल। श्री गुरु प्रेमानंद। धर्म की अधर्म का प्राणियों में विश्व का। नमः पार्वती पते हर 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 महादेव शंभो। हरिहर ब्रह्म। पुण्य स्नान हो गया। ಓಕೆ, ನಿರಂತರವಾಗಿ ಇಂಥ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಅವರು ಈಗ ಸಾಧಾರಣವಾಗಿ ಅವರ ನಾಮವನ್ನು ಗಮನಿಸಿದಾಗ ಅವರು ವೈಷ್ಣವ ಪಂಥ ಅಂತ ಗೊತ್ತಾಗುತ್ತೆ. ವೈಷ್ಣವ ಪಂಥ ಅಂದ್ರೆ ವಿಷ್ಣುವಿನ ಆರಾಧಕರು ಅಂತ. ವೈಷ್ಣವ ಪಂಥ ಗೊತ್ತಲ್ಲ ನಿಮಗೆ, ಈ ತರ ಆಗ್ತಾರೆ. ಆಮೇಲೆ ಅವರು ಚಾರಧಾಮದ ಬಗ್ಗೆ ಮಾತಾಡ್ತಾ ಇದ್ರು. ಭಾರತ ಎಂಥ ಅದ್ಭುತ ಅಂದ್ರೆ, ಈ ನಮ್ಮ ಭಾರತವನ್ನು ಏನು ಹೇಳ್ತಾ ಇದ್ರು ಅಂತಂದ್ರೆ, ಬ್ರಿಟಿಷರು ಬಂದ ನಂತರ ಅದು ಒಂದು ದೇಶವಾಗಿರ್ಲಿಲ್ಲ, ರಾಷ್ಟ್ರವಾಗಿರ್ಲಿಲ್ಲ, ಮತ್ತು ಹಂಗೇನಿಲ್ಲ. ಮೂರ್ಖರು ಇದನ್ನು ಹೇಳುವಂಥದ್ದು. ಮೊನ್ನೆ ಯಾರು ಹೇಳ್ತಾ ಇದ್ರು, ಭಾರತವನ್ನು ಕಂಡು ಹಿಡಿದವನು ಯಾರು? ವಾಸ್ಕೋ ಡ ಗಾಮ. ಯಾವ ನನ್ನ ಮಗ ಹೇಳಿದ್ದು? ಭಾರತಕ್ಕೆ ಅವನು ಬಂದ ಅಷ್ಟೇ. ಅವನು ಬರೋದಕ್ಕಿಂತ ಮೊದಲು ಭಾರತ ಇರಲಿಲ್ವಾ? ಭಾರತ ಇತ್ತು, ವೇದಾಂತಗಳಿತ್ತು, ವೇದ ಇತ್ತು. ಆಮೇಲೆ ಇದ್ದ ಬದ್ದವರೆಲ್ಲ ಏನು ಪುರಾಣಗಳನ್ನು ಬರೆದಿದ್ದಾರೆ. ಇದ್ದ ಬದ್ದವರೆಲ್ಲ ಬರೆದ್ಬಿಟ್ಟು ಪುರಾಣ ಸಾವಿರಾರು ಪುರಾಣ ಇತ್ತು. ಆಮೇಲೆ ಎಲ್ಲ ಮೇನ್ ವ್ಯಕ್ತಿಗಳು ಕೂತ್ಕೊಂಡ್ರು. ಹಿಂಗಾದ್ರೆ ಆಗಲ್ಲಪ್ಪ, ಸುಳ್ಳು ಪಳ್ಳು ಎಲ್ಲ ಇದೆ ಅಂತೇಳಿ ಅವರು ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ. 18 ಪುರಾಣ ಅಂತ ಮಾಡ್ತಾರೆ. ಸಾವಿರಾರು ಪುರಾಣ ಇದೆ, ಅದೆಲ್ಲ ಲೆಕ್ಕ ಇಲ್ಲ. ನೀವು ಈಗ ಅದು ಪುರಾಣದಲ್ಲಿ ಹೇಳಿದೆ, ಯಾವ ಪುರಾಣ ಅಂತ ಹೇಳಬೇಕು. ಈಗ ನಮ್ಗೆ ಗೊತ್ತಾಗೋದಿಲ್ಲ ಅದು ಯಾವ ಪುರಾಣ. 18 ಪುರಾಣದಲ್ಲಿ ಬಂದಿರಬೇಕು, ಇಲ್ಲಾಂತಂದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಆ ಪುರಾಣ ಗಿರಣ ಈ 18 ಪುರಾಣದಲ್ಲಿ ಇದೆ. ಅವರು ಮೆನ್ಷನ್ ಮಾಡಿದ್ದಾರೆ 10 ಉಪನಿಷತ್ತುಗಳು, ವೇದ. ಅದನ್ನ ಬಹಳ ಈಸಿಯಾಗಿ ಮಾಡಿಕೊಟ್ಟಿರೋದು ಉಪನಿಷತ್ತು, ಪುರಾಣಗಳು. ಆಯ್ತಾ? ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಈಗ ಇವರು ವೈಷ್ಣವ ಪಂಥಕ್ಕೆ ಸೇರಿದವರಲ್ವಾ. ಆಮೇಲೆ
7 ಅಖಾಡಗಳಿದೆ. ಅವರು ಇದಕ್ಕೆ ಯಾವುದಕ್ಕೆ ಶೈವ ಪಂಥಕ್ಕೆ ಸೇರಿದವರು. ನೋಡಿ ನಮ್ಮಲ್ಲಿ ಚಾರ್ಧಾಮ್ ಇದೆ. ಯಾರು ಇಡೀ ಚಾರ್ಧಾಮವನ್ನು ಇದು ಮಾಡ್ತಾರೋ ಅದು ಅವರು ವೈಷ್ಣವರಲ್ಲಿ ಅಂದರೆ ವೈಷ್ಣವರು ಮಾಡಬೇಕು ಅಂತ. 12 ಜ್ಯೋತಿರ್ಲಿಂಗ ಇದೆ. ಜ್ಯೋತಿರ್ಲಿಂಗ ನೀವು ನೋಡಿ ಭಾರತದ ಇದು ತೆಗೆದು ಮೂಲೆಯಲ್ಲಿದೆ. 51 ಶಕ್ತಿಪೀಠ ಇದೆ. 51 ಶಕ್ತಿಪೀಠ ಅಂದ್ರೆ ಈ ಭಾರತ. ಹಾಗಿದ್ರೆ ಭಾರತ ಈ ಮೊದಲೇ ಕೂಡ ಅದು ಒಂದೇ ಆಗಿತ್ತು ರಾಷ್ಟ್ರ. ಈ ಬ್ರಿಟಿಷರು ಬಂದು ಮತ್ತೊಂದು ರಾಜರು ಬೇರೆ ಬೇರೆ ಇದ್ರು ಅಲ್ಲಲ್ಲಿ, ಆದರೆ ಹಿಂದೂ ಧರ್ಮದ ಅನುಸಾರವಾಗಿ ಅದು ಏಕವಾಗಿತ್ತು ಅನ್ನೋದಕ್ಕೆ 51 ಶಕ್ತಿಪೀಠ, 12 ಜ್ಯೋತಿರ್ಲಿಂಗ, 4 ಧಾಮಗಳು, ಎಲ್ಲದರಲ್ಲಿ ಎಲ್ಲ ಶಂಕರಾಚಾರ್ಯ ಎಲ್ಲ ಕಡೆ ಹೋಗಿ ಬಂದು ಮಾಡಿದ್ರಲ್ವ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಇನ್ನೊಂದು ಸುದ್ದಿಯನ್ನು ಕೊಡ್ತಾ ಇದ್ದೀನಿ, ನೋಡೋಣ.